ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಫಸ್ಟು ನಾನು ಬೆಳಗ್ಗೆ ಎದ್ದು ವೆಯ್ಟ್ ನೋಡಿಕೊಂಡಾಗ ಎಷ್ಟಿತ್ತು ಅಂತ. ಆಮೇಲೆ ನೋಡಿ, ಇಷ್ಟೇ ನಾನು ಊಟ ಮಾಡೋದು ದಿನ. ಸೊ ನಾನು ಇದನ್ನು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಸೊ ಇದು ಡೇ 2 ವೆಯ್ಟು. ಸೊ ಎಷ್ಟು ಡಿಕ್ರೀಸ್ ಆಗಿದೆ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 800 ಗ್ರಾಮ್ಸ್ ಡಿಕ್ರೀಸ್ ಆಗಿದ್ದೀನಿ. ಸೊ ಒಂದೇ ದಿನದಲ್ಲಿ. ಸೊ ನಾವು ಎಲ್ಲ ಡಿಪೆಂಡ್ ಆಗಿರೋದು ನಾವು ಊಟ ಮಾಡೋ ರೀತಿ ಮೇಲೆ. ಸೊ ಎಕ್ಸಸೈಸ್ ಬಂದುಬಿಟ್ಟು 20%, ಊಟ ಮಾಡೋ ಡಯಟ್ ಬಂದುಬಿಟ್ಟು 80%. ಸೊ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ, ಸೊ ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಜಿಮ್ಮಿಗೆ ಹೋದ್ರು, ಏನು ಮಾಡಿದ್ರು ನಾವು ತೆಳ್ಳಗಾಗ್ತಿಲ್ಲಲ್ಲಪ್ಪ. ಎಕ್ಸ್ಪೆಷಲಿ ವುಮೆನ್ಸು ವರ್ಕಿಂಗ್ ಇರೋದ್ರಿಂದ ಎಕ್ಸಸೈಸ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಹೆಚ್ಚು ನಾವು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಆಮೇಲೆ ನೀರು ದಿನಕ್ಕೆ 3-4 ಲೀಟ್ರ್ ನೀರನ್ನು ಕುಡಿಲೇಬೇಕು. ವರ್ಕಿಂಗ್ ವುಮೆನ್ಸು ಸ್ವಲ್ಪ ಕಷ್ಟ ಇರುತ್ತೆ, ಮನೆ ನೋಡಿಕೊಂಡು ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು. ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ನಮ್ಮದು ಬಾಡಿ ಡೆಲಿವರಿ ಆದಮೇಲೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ವ್ಯಾಯಾಮ ಕೂಡ ಮಾಡಬೇಕು. ಸೊ ಎಷ್ಟು 20% ಅಂತಂದರೆ, ಒಂದು ದಿನದಲ್ಲಿ 30 ನಿಮಿಷ ನಾವು ನಡೆದ್ರೆ ಅಥವಾ ಏನಾದರೂ ಲೈಟಾಗಿ ಎಕ್ಸಸೈಸ್ ಮಾಡಿದರೆ ವರ್ಕ್ ಆಗುತ್ತೆ. ಸೊ ಯಾವಾಗಲೂ ನಾವು ಕ್ಯಾಲೋರಿ ಡಿಫಿಟಲ್ಲಿ ಇರಬೇಕು. ಸೊ ಆಹಾರನ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಊಟ ಮಾಡಬೇಕು. ಸೊ ಯಾವುದೇ ರೀತಿಯಾದಂಥ ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಸೊ ಇದು ನನ್ನದು ಮಧ್ಯಾಹ್ನದ ಊಟ ನೋಡಿ, ಹಾಗಲಕಾಯಿ ಪಲ್ಯ, ಮಶ್ರೂಮ್ ಪಲ್ಯ ಮತ್ತು ಒಂದೇ ಒಂದು ಚಪಾತಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಈವ್ನಿಂಗು ಅಲ್ಲೇ ನಮ್ಮ ಮನೆ ಹತ್ತಿರ ವೆಂಕಟೇಶ್ವರ ದೇವಸ್ಥಾನ ಅಲ್ಲ, ಅದು ತಿರುಪತಿ ದೇವ್ರದ್ದು ಪುಷ್ಪಾರ್ಚನೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ, ತುಂಬ ಚೆನ್ನಾಗಾಯಿತು. ಸೊ ಇದು ಅದರದ್ದು ವಿಡಿಯೋ. ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇದ್ದೆ, ಸೊ ಡಯೆಟನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ತಟ್ಟೆಯಲ್ಲಿ ಯಾವಾಗಲೂ ನಮ್ಮದು ನ್ಯಾಷನಲ್ ಫ್ಲ್ಯಾಗ್ ಇರಬೇಕು. ಏನು ಗ್ರೀನು ಫಸ್ಟ್ ಏನಿರುತ್ತೆ, ಕೇಸರಿ, ಬಿಳಿ, ಹಸಿರು, ಆ ಥರ ನಮ್ಮದು ಊಟ ಇರಬೇಕು ತಟ್ಟೆಯಲ್ಲಿ. ಸೊ ಫಸ್ಟು ಇಲ್ಲಿ ನೋಡಿ, ಇದು ನೈಟ್ ಊಟ ಮಾಡಿದ್ದು. ಇವತ್ತು ಆ್ಯಕ್ಚುಲಿ ಚೀಟ್ ಡೇ, ಸಂಡೇ ಬಂದುಬಿಟ್ಟು ಸ್ಯಾಟರ್ಡೆ ಹೋಗಿದ್ದು. ಸ್ಯಾಟರ್ಡೆ ನೋಡಿ ಚೀಟ್ ಡೇ ಮಾಡ್ತಿದ್ದೀನಿ. ಸೊ ದೇವಸ್ಥಾನದ ಪ್ರಸಾದ ಅಂತಂದ್ಬಿಟ್ಟು ಮಿರ್ಚಿ ಎಲ್ಲ ಕೊಟ್ಬಿಟ್ಟಿದ್ರು. ಸೊ ಅದೆಲ್ಲ ಖಾಲಿ ಮಾಡಿಬಿಟ್ಟೆ ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.